ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಚಿಲ್ಲಿ ಫ್ಲೆಕ್ಸಿಂದ ಸಂಡಿಗೆ ಯಾವ ಥರ ಮಾಡೋದಂತ ನೋಡೋಣ. ಸಖತ್ತಾಗಿರುತ್ತೆ, ತುಂಬ ಈಸಿಯಾಗಿ ಹೇಳ್ತೀನಿ ಮತ್ತು ಮೆಜರ್ಮೆಂಟ್ ಕೂಡ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಎಲ್ಲಿಯೂ ಕೂಡ ಕನ್ಫ್ಯೂಸ್ ಆಗಲ್ಲ. ನೀರು ಎಷ್ಟು ತೊಗೋಬೇಕು, ಅಕ್ಕಿ ಎಷ್ಟು ತೊಗೋಬೇಕು, ಯಾವ ಥರ ಮಿಕ್ಸಿ ಮಾಡ್ಕೋಬೇಕು ಅಂತ ಎಲ್ಲ ನೀಟಾಗಿ ಡೀಟೇಲಾಗಿ ಹೇಳ್ತೀನಿ. ಬಟ್ ವಿಡಿಯೋನ ಎಂಡ್ವರೆಗೂ ನೋಡಿ, ಹಾಗಾದರೆ ಗೊತ್ತಾಗುತ್ತೆ. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗೋವಷ್ಟು ಡಿಪೋ ಅಕ್ಕಿ ತೊಗೊಂಡಿದ್ದೀನಿ, ಸೊಸೈಟಿ ಅಕ್ಕಿನ. ಕರೆಕ್ಟಾಗಿ 1 ಕಪ್ ಆಗೋವಷ್ಟು ಮೆಜರ್ಮೆಂಟಲ್ಲೇ ಹೇಳ್ತಾ ಹೋಗ್ತೀನಿ. ಅದನ್ನು ನಿಮಗೆ ಕನ್ಫ್ಯೂಸ್ ಆಗಬಾರ್ದಂತ ನಾನು ಡೇ ಸಮೇತ ಹೇಳ್ತೀನಿ. ಸೋಮವಾರ ಮಂಗಳವಾರ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ, ಕರೆಕ್ಟಾಗಿ ಅದೇ ಥರನೇ ಹೇಳ್ಕೊಂತ ಹೋಗ್ತೀನಿ. ಪಾತ್ರೆಯಲ್ಲಿ ಅಕ್ಕಿನ ಹಾಕ್ಕೊಂಡು ನೀರು ಹಾಕಿ ಒಂದು 2-3 ಸತಿ ವಾಶ್ ಮಾಡ್ಕೊಂಬಿಡಿ. ನೀಟಾಗಿ ವಾಶ್ ಮಾಡೋದ್ರಿಂದ ಸಣ್ಣಗೆದು ಕಲರ್ ಚೆನ್ನಾಗಿ ಬರುತ್ತೆ. ನೀವು ಕರೆಕ್ಟಾಗಿ ತೊಳೆದಿಲ್ಲಪ್ಪ ಅಂತಂದರೆ ಸಣ್ಣಗೆ ಸ್ವಲ್ಪ ಕಲರ್ ಡಿಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಸೋಮವಾರ ಬೆಳಗ್ಗೆ ನೆನೆ ಹಾಕಿರ್ತೀರಲ್ವ, ವಾಶ್ ಮಾಡಿಬಿಟ್ಟು ಸೋಮವಾರ ಮತ್ತು ಮಂಗಳವಾರ 2 ದಿನ ನೆನೆ ಹಾಕ್ಕೊಂಬಿಡಿ. 2 ದಿನ ನೆನೆ ಹಾಕಿರ್ತೀರಲ್ವ, ಬಟ್ ಏನಪ್ಪ ಅಂತಂದರೆ ಸೋಮವಾರ ಈವ್ನಿಂಗ್ ಒಂದ್ಸರಿ ನೀರು ಚೇಂಜ್ ಮಾಡಿ, ಮತ್ತು ಮಂಗಳವಾರ ಬೆಳಗ್ಗೆ ಒಂದ್ಸರಿ, ಮತ್ತು ಸಾಯಂಕಾಲ ಒಂದ್ಸರಿ ನೀರನ್ನ ಚೇಂಜ್ ಮಾಡಿ. ಯಾಕಂದರೆ ಅದು ಸ್ಮೆಲ್ ಬಂದುಬಿಡುತ್ತೆ. ಅಕ್ಕಿ 2 ದಿನ ನೆನೆ ಹಾಕಿದರೆ ಅಕ್ಕಿ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಅವಾಗವಾಗ ನಿಮ್ಗೆ ಯಾವ ಟೈಮ್ ಇರುತ್ತೋ ಅವಾಗ ಆ ನೀರು ಚೆಲ್ಬಿಟ್ಟು ಮತ್ತೆ ಹೊಸ ನೀರು ಹಾಕಿ ಮತ್ತೆ ನೆನೆ ಹಾಕಿ. ಕರೆಕ್ಟಾಗಿ 2 ದಿನ ನೆನೆ ಹಾಕಬೇಕು. ಮತ್ತು ಬುಧವಾರ ಮಾರ್ನಿಂಗು ನಾನು ಸಂಡಿಗೆ ಇಡ್ತಿರೋದು. ಬುಧವಾರ ಮಾರ್ನಿಂಗ್ ಏನು ಮಾಡಬೇಕಪ್ಪ ಅಂದರೆ ಹಾಕಿರ್ತಕ್ಕಂಥ ನೀರನ್ನ ತೆಗೆದ್ಬಿಟ್ಟು ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೀಟಾಗಿ ರುಬ್ಕೊಳ್ಳೋದ್ರಿಂದ ನುಣ್ಣಗೆ ರುಬ್ಬಬೇಕು, ಏನು ತರಿ ಇರಬಾರ್ದು. ಪೂರ್ತಿ ಪೇಸ್ಟ್ ಥರ ಆಗಬೇಕು ಹಿಟ್ಟು, ಅಷ್ಟು ಚೆನ್ನಾಗಿ ನೀವು ರುಬ್ಕೋಬೇಕು. ನೋಡಿರಿ, ಇವತ್ತು ತೋರಿಸ್ತೀನಲ್ಲ ಈ ಥರ ಇರಬೇಕು ಬ್ಯಾಟರು. ಸ್ವಲ್ಪ ಗಟ್ಟಿ ಇತ್ತಂದರೆ ನೀರು ಹಾಕ್ಕೊಂಡು ಬೇಕಾದ್ರೂ ತೆಳು ಮಾಡ್ಕೋಬೋದು. ಈ ಥರ ಅಕ್ಕಿ ಹಿಟ್ಟನ್ನ ಎಲ್ಲ ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಪಕ್ಕಕ್ಕೆ ಎತ್ಕೊಂಬಿಡಿ. ಇವಾಗ ನಾವು ನೀರನ್ನ ಯಾವ ಥರ ಮೆಜರ್ಮೆಂಟ್ ತೊಗೊಳ್ಳೋದಂತ ನೋಡೋಣ ಬನ್ನಿ. ನಾನು 1 ಕಪ್ ಆಗೋವಷ್ಟು ಅಕ್ಕಿ ತೊಗೊಂಡಿದ್ನಲ್ವ, ನೀವು ಯಾವ ಗ್ಲಾಸಿಂದ ಅಕ್ಕಿ ತೊಗೊಂಡಿದ್ರೋ ಅದೇ ಗ್ಲಾಸಿಂದ 8 ಗ್ಲಾಸ್ ಆಗೋವಷ್ಟು ನೀರನ್ನ ಕುದಿಯೋಕೆ ಇಡಬೇಕು. ಆಲ್ಮೋಸ್ಟ್ ಮಿಕ್ಸಿಗೆ ಹಾಕ್ಬೇಕಾದ್ರೆ ನೀವು 1 ಗ್ಲಾಸ್ ಆಗೋವಷ್ಟು ನೀರನ್ನ ಯೂಸ್ ಮಾಡ್ಕೊಂಡಿರ್ತೀರ. ಸೇಮ್ ಅದೇ ಗ್ಲಾಸಿಂದನೇ ನೀವು ನೀರನ್ನ ತೊಗೊಂಬಿಡಿ. ಹಂಗಂದ್ರೆ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಕ್ಬಿಡುತ್ತೆ. ಮಿಕ್ಸಿ ಮಾಡಬೇಕಾದ್ರೆ 1 ಗ್ಲಾಸ್ ನೀರು ಮತ್ತು ಈ ಥರ ಕುದಿಬೇಕಾದ್ರೆ 8 ಗ್ಲಾಸ್ ನೀರು, ಅಲ್ಲಿಗೆ 9 ಗ್ಲಾಸ್ ಆಗೋವಷ್ಟು ನೀರಾಯಿತು. ನೀವು ಕುದಿಯೋಕೆ ಇಟ್ಟಿರ್ತಕ್ಕಂಥ ನೀರಿಗೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಫ್ಲೆಕ್ಸ್ನ ನೀವು ರೆಡಿಮೇಡ್ ಸಿಗ್ತೈತಲ್ವ ಆ ಶಾಪಲ್ಲಿ, ಅದು ತಂದ್ರೂ ಮನೆಯಲ್ಲೇ ನೀವು ಪ್ರಿಪೇರ್ ಮಾಡ್ಬೋದು. ಒಣ ಮೆಣಸಿಕಾಯಿ ಇರುತ್ತಲ್ವ, ಅದನ್ನು ಮಿಕ್ಸಿ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲ ಕುಟ್ಟೋಕಲ್ಲಿ ಇತ್ತಪ್ಪ ಅಂದರೆ ಕುಟ್ಕೊಂಡಾದರೂ ಮಾಡ್ಕೋಬೋದು. ಅದನ್ನು ಚಿಲ್ಲಿ ಫ್ಲೆಕ್ಸ್ನ ನೀರೊಳಗೆ ಕುದಿತಕ್ಕಂಥ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಕುದಿ ಬರೋಕ್ಕೆ ಬಿಟ್ಬಿಡಿ. ಕುದಿ ಬಂದಮೇಲೆ ನೀವೇನು ಮಿಕ್ಸಿ ಮಾಡ್ಕೊಂಡಿರ್ತೀರಲ್ವ ಬ್ಯಾಟರ, ಅದನ್ನು ಹಾಕಬೇಕು. ಬಟ್ ಏನಪ್ಪ ಅಂತಂದರೆ ಕರೆಕ್ಟಾಗಿ 9 ಗ್ಲಾಸಿಂದ 10 ಗ್ಲಾಸ್ ನೀರು ಸಾಕು. ಅದಕ್ಕಿಂತ ಹೆಚ್ಚಿಗೆ ನೀರು ಹಾಕೋಕ್ಕೆ ಹೋಗಬೇಡಿ. ಈ ಥರ ನೀರು ಮಳಬೇಕಾದ್ರೇ ಹಿಟ್ಟನ್ನು ಹಾಕ್ಬಿಡಿ. ಹಾಕಿದಾದ್ಮೇಲೆ ಈ ಥರ ಸ್ಟಿರ್ ಮಾಡ್ತಾ ಹೋಗಿ. ಇದನ್ನು ಕೈ ಬಿಡಲಾರ್ದಂಗೆ ಸ್ಟಿರ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಮತ್ತು ಅಕ್ಕಿ ಹಿಟ್ಟು ಕೂಡ ಕರೆಕ್ಟಾಗಿ ನೀವು ನುಣ್ಣಗೆ ರುಬ್ಕೊಂಬಿಡಿ. ಜುರಿಯಾಗಿ ರುಬ್ಕೊಳಕ್ಕೆ ಹೋಗಬೇಡಿ. ಈ ಥರ ಸ್ಟಿರ್ ಮಾಡ್ತಾನೆ ಇರಬೇಕು. ನಿಮಗೆ ಎಕ್ಸ್ಟ್ರಾ ಟೇಸ್ಟಿ ಬೇಕಂದರೆ ಅಜ್ವಾನ, ಜೀರಿಗೆ ಈ ಥರ ಏನು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ನೀವು ಉಪ್ಪು ಹಾಕಬೇಕಾದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಯಾಕಂದರೆ ಸಂಡಿಗೆ ಫ್ರೈ ಮಾಡಿದಾಗ ಉಪ್ಪು ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಹಾಕ್ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಆಮೇಲೆ ಕುದಿಬೇಕಾದ್ರೆ ಸ್ವಲ್ಪ 1 ಸ್ಪೂನ್ ಆಗೋವಷ್ಟು ಹಾಕಿರಿ. ಆಮೇಲೆ ಈ ಥರ ಮಳಿಸಿದಾಗ ಸ್ವಲ್ಪ ಟೇಸ್ಟ್ ನೋಡಿ. ಉಪ್ಪು ಬೇಕಿತ್ತಪ್ಪ ಅಂದರೆ ಇನ್ನೂ ಚೂರು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ಬಟ್ ಒಂದೇ ಸರಿನೇ ಉಪ್ಪು ಹಾಕ್ಬಿಟ್ಟು ನೀವು ಮಳ್ಸೋಕ್ಕೆ ಹೋಗಬೇಡಿ. ಮಳ್ಸೋದಂದರೆ ಅದು ಈ ಥರ ಕುದಿಸೋದಕ್ಕೆ ನಾವು ಮಳ್ಸೋದು ಅಂತೀವಿ. ಇವಾಗ ಬೇಕಾದರೂ ನೀವು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಈ ಥರ ಎಲ್ಲ ಕರೆಕ್ಟಾಗಿ ಬೆಂದಿದೆ ಅಂತ ನಿಮ್ಗೆ ಅದಾಗ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ಟವ್ನ ಆಫ್ ಮಾಡಿಬಿಡಿ. ಸಂಡಿಗೆ ಇಟ್ಟು ಮಳಿಸಿದಾದ ತಕ್ಷಣ ಒಂದು ಸೀರೆನೋ ಇಲ್ಲಾಂದರೆ ಲುಂಗಿ ಮೇಲೆ ಈ ಥರ ಸಂಡಿಗೆ ಇಟ್ಕೊಂತ ಹೋಗ್ಬೋದು. ಈ ಚಿಲ್ಲಿ ಫ್ಲೆಕ್ಸ್ ಹಾಕಿರೋದ್ರಿಂದ ಒಂಥರ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಸಂಡಿಗೆ. ಅದಕ್ಕೋಸ್ಕರ ಚಿಲ್ಲಿ ಫ್ಲೆಕ್ಸ್ ಹಾಕ್ಬಿಟ್ಟು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಬೇಸಿಗೆ ಇರೋದ್ರಿಂದಂತೂ ಸಂಡಿಗೆ ಮಾಡ್ಕೊಳಕ್ಕೆ ಒಂದು ಫುಲ್ ಫೆಸ್ಟಿವಲ್ ಥರನೇ ಅನಿಸ್ಬಿಡುತ್ತೆ. ಕರೆಕ್ಟಾಗಿ ಮೆಜರ್ಮೆಂಟ್ ಒಂದು ಗೊತ್ತಿತ್ತಪ್ಪ ಅಂದರೆ ಸಂಡಿಗೆ ಮಾಡೋಕ್ಕೆ ಬೋರೇ ಅನಿಸಲ್ಲ. ನಾವು ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಈ ಸಂಡಿಗೆನ ಮಾಡಿಬಿಡ್ತೀವಿ. ಬಟ್ ಏನಪ್ಪ ಅಂದರೆ ಕೆಟ್ಟೋಗ್ಲಾರ್ದಂಗೆ ನೋಡ್ಕೋಬೇಕು. ಮೆಜರ್ಮೆಂಟ್ ಒಂದು ಕರೆಕ್ಟಾಗಿತ್ತು ಮತ್ತು ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಬಿಟ್ರಂತೂ ಸೂಪರಾಗಿ ಬರುತ್ತೆ ಸಂಡಿಗೆ. ಒಂಚೂರು ಕೂಡ ಬಟ್ಟೆ ಹಿಡಿಯಲ್ಲ, ಅಷ್ಟು ನೀಟಾಗಿ ಸಂಡಿಗೆ ಬಟ್ಟೆಯಿಂದ ಎದ್ಬಿಡುತ್ತೆ. ನೋಡಿರಿ, ಇವಾಗ ಒಂದಿನ ಪೂರ್ತಿ ಒಣಗಿಸಿದ್ದೆ. ಬಿಸಿಲು ಚೆನ್ನಾಗಿತ್ತಪ್ಪ ಅಂದರೆ ಒಂದು ದಿನದಲ್ಲೇ ಒಣಗಿಬಿಡುತ್ತೆ ಈ ಸಂಡಿಗೆ. ಬಟ್ ಬಿಸಿಲು ಕರೆಕ್ಟಾಗಿಲ್ಲಪ್ಪ ಅಂತಂದರೆ ಇನ್ನೊಂದು ದಿನ ಒಂದು ಮಧ್ಯಾಹ್ನವರೆಗೂ ಹಾಕ್ಕೊಂಡು ಬೇಕಾದ್ರೂ ನೀವು ಬಿಡಿಸ್ಕೋಬೋದು. ಈ ಥರ ನೀಟಾಗಿ ಡ್ರೈ ಆಗಿಬಿಡಬೇಕು. ಸೀರೆಗೆ ಅದು ಕಚ್ಕೊಂಡಿರಬೇಕು. ಆ ಥರ ಆಗಿತ್ತಪ್ಪ ಅಂದರೆ ಚೆನ್ನಾಗಿ ಇದು ಒಣಕೊಂಡಿದೆ ಅಂತ ಅರ್ಥ. ಇಲ್ಲ ಒಳಗಡೆ ಎಲ್ಲ ವೈಟಾಗಿ ಇಲ್ಲಿ ಹಿಟ್ಟಿನ ಥರ ಕಾಣಿಸ್ತಿದೆ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಒಣಗಬೇಕಂತ ಅರ್ಥ. ಅದು ಆ ಥರ ಇತ್ತಂದರೆ ಇನ್ನೊಂದು ಅರ್ಧ ದಿನ ಒಣಗಿಸ್ಬಿಟ್ಟು ನೀವು ಬಿಡಿಸ್ಕೊಬೋದು.
ಒನ್ ಡೇಗೆ ನೀಟಾಗಿ ಒಣಗಿಬಿಟ್ಟಿತ್ತು. ನೆಕ್ಸ್ಟ್ ಡೇ ನಾವು ಸಂಡಿಗೆ ಬಿಡಿಸೋದು ಯಾವ ಥರ ಅಂತ ನೋಡೋಣ ಬನ್ನಿ. ಈ ಥರ ಒಂದು ಅಗಲವಾದ ಪಾತ್ರೆಗೆ ನೀವು ಸಂಡಿಗೆ ಇಟ್ಟಿರ್ತೀರಲ್ವ, ಆ ಬಟ್ಟೆನ ಈ ಥರ ಎದ್ದು ಒಂದೇ ನಿಮಿಷ ಬಿಟ್ಬಿಡಿ. ಅದು ನೀಟಾಗಿ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡ ತಕ್ಷಣ ನೀವು ಫೋರ್ಸ್ಫುಲ್ಲಿ ಕೇಳೋ ಅವಶ್ಯಕತೆನೇ ಇಲ್ಲ, ತಾನೇ ಬಿಟ್ಕೊಂಡ್ಬಿಡುತ್ತೆ ಸಂಡಿಗೆ. ನೀವೇನು ಫುಲ್ ಗಟ್ಟಿಯಾಗಿರುತ್ತಪ್ಪ ಹಿಂಗೆ ಜಗ್ಗಿ ಬಿಡಿಸ್ಬೇಕನ್ನೋದು ಏನಿಲ್ಲ. ಕರೆಕ್ಟಾಗಿ ಇಟ್ಟು ಮಳ್ಳು ಬಿಟ್ಟಿತ್ತಂದರೆ ಅಂದರೆ ಕರೆಕ್ಟಾಗಿ ಕುದ್ಬಿಟ್ಟಿತ್ತಂದರೆ ಇವು ಸಂಡಿಗೆ ಕೂಡ ಬ್ರೇಕ್ ಆಗೋಲ್ಲ. ಕೆಲವೊಂದು ಸರಿ ಏನಾಗುತ್ತಪ್ಪ ಅಂದರೆ ಹಿಟ್ಟು ಚೆನ್ನಾಗಿ ಬೆಂದಿಲ್ಲಪ್ಪ ಅಂತಂದರೆ ಸಂಡಿಗೆ ಬಿಡಿಸ್ಬೇಕಾದ್ರೆ ಕಿತ್ತು ಹೋಗ್ಬಿಡೋದು, ಇಲ್ಲಾಂದರೆ ಮುರ್ಕೊಂಡು ಹೋಗ್ಬಿಡೋದು, ಆ ಥರ ಆಗುತ್ತೆ. ಕರೆಕ್ಟಾಗಿ ಬೆಂದಿತ್ತಪ್ಪ ಅಂದರೆ ನೀವು ನೀರಲ್ಲಿ ನೆನೆಸಿದ ತಕ್ಷಣವೇ ಈ ಥರ ಪಟ್ಟಂತ ಬಿಡ್ಸೋಕ್ಕೆ ಬಂದುಬಿಡುತ್ತೆ. ಒಂಚೂರು ಕೂಡ ಬ್ರೇಕ್ ಆಗೋಲ್ಲ, ಅಷ್ಟು ಚೆನ್ನಾಗಿ ಸಂಡಿಗೆ ಬಂದುಬಿಡುತ್ತೆ. ನೋಡಿರಿ ಇವಾಗ ಜಸ್ಟ್ ನಾನು ಫಿಂಗರಿಂದ ಈ ಥರ ತೆಗಿತಿದ್ದೀನಿ, ಒಂಚೂರು ಅಂಟ್ಲಿಲ್ದಂಗೆ ನೀಟಾಗಿ ಬರ್ತಿದೆ. ತುಂಬ ಚೆನ್ನಾಗಿ ಬರುತ್ತೆ, ನೀವು ಕೂಡ ಟ್ರೈ ಮಾಡಿ. ಇದೇ ಥರದ ಸಂಡಿಗೆ ವಿಡಿಯೋನ ನನ್ನ ಚಾನಲಲ್ಲಿ ತುಂಬ ಹಾಕಿದ್ದೀನಿ, ನೀವು ಚೆಕ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ, ಏನೂ ಕನ್ಫ್ಯೂಸ್ ಇಲ್ಲ. ನೀವು ಆರಾಮ್ಸಾಗಿ ನೀವು ಸಂಡಿಗೆ ಮಾಡ್ಕೋಬೋದು. ನಿಮಗೆ ದೊಡ್ಡ ಅಳತೆಯಲ್ಲಿ ಮಾಡ್ಕೊಳಕ್ಕಾಗಲ್ಲಪ್ಪ ಅಂತಂದರೆ ಈ ಥರ ಚಿಕ್ಕ ಅಳತೆಯಿಂದ ಒಂದೇ ಗ್ಲಾಸು ಅಕ್ಕಿಯಿಂದ ಟ್ರೈ ಮಾಡಿ. ನಿಮಗೆ ಮಾಡೋಕ್ಕೆ ಕಂಫರ್ಟ್ ಆಯ್ತಪ್ಪ, ಚೆನ್ನಾಗಿ ಬಂದಿತ್ತಪ್ಪ ಅಂತಂದರೆ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಬೇರೆಯವ್ರಿಗೆ ಕಾಯೋ ಅವಶ್ಯಕತೆಯೂ ಇಲ್ಲ. ಆಮೇಲೆ ಒಬ್ಬರೇ ಮಾಡ್ಕೊಬೋದು. ತುಂಬ ಅಳತೆದ ಆದರೆ ಇಬ್ಬಿಬ್ಬರು ಬೇಕಾಗುತ್ತೆ. ಬಟ್ ಇದು ಚಿಕ್ಕ ಚಿಕ್ಕ ಅಳತೆಯಿಂದ ಮಾಡಿಬಿಟ್ರೆ ನಾವು ಡೈಲಿ ಒಂದೊಂದೇ ಕಪ್ಪಿಂದ ಮಾಡ್ಕೊತ ಹೋಗ್ಬಿಟ್ರೆ ನಾವೇ ಆರಾಮ್ಸಾಗಿ ಮಾಡ್ಕೊಬೋದು. ಇದನ್ನು ಒಂದು 2 ದಿನ ಬಿಸಿಲಲ್ಲಿ ಒಣಗಿಸಿದಾದ್ಮೇಲೆ ಇವಾಗ ಸಂಡಿಗೆ ರೆಡಿ ಆಯಿತು. ಬನ್ನಿ ಇವಾಗ ಫ್ರೈ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ನೋಡಿ ಎಣ್ಣೆ ಕಾದಿತ್ತು. ಎಣ್ಣೆ ಕಾದಿದ ತಕ್ಷಣ 1, 2, 3 ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ರಪ್ಪ ಅಂದರೆ ನೀವು ಒಂದೇ ಸರಿ ಒಂದು 8 ಹತ್ತು ಹಾಕ್ಬೋದು. ಸ್ವಲ್ಪ ಹಾಕ್ಕೊಂಡಿದ್ರಪ್ಪ ಅಂತಂದರೆ ಈ 3, 4 ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಬೋದು. ಇದರಲ್ಲಿ ಚಿಲ್ಲಿ ಫ್ಲೆಕ್ಸ್ ಹಾಕಿರೋದ್ರಿಂದ ಬಾಯಲ್ಲಿ ಒಂಥರ ಖಾರ ಥರ ಸಿಕ್ಕು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.